ಖುಷಿ ಆಗುತ್ತೆ ನಿಮ್ ಜೊತೆಗೆ ಆಕ್ಚುಲಿ ಸ್ಕ್ರೀನ್ ಶೇರ್ ಮಾಡೋದಕ್ಕೆ. ವೆರಿ ಲೈಕ್ ಐ ಸೆಡ್ ವೆರಿ ವೆರಿ ಡೈನಾಮಿಕ್ ಪರ್ಸನಾಲಿಟಿ. ಸೊ ಥ್ಯಾಂಕ್ ಯು ವೆರಿ ಮಚ್ ನಮ್ ಜೊತೆಗೆ ಈ ಸೆಷನ್ ನ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಸೊ ಮ್ಯಾಮ್, ಆಸ್ ಐ ಸೆಡ್, ಇವತ್ತಿಂದ ಏನ್ ಸೆಷನ್ ಇದೆ ದಟ್ ಈಸ್ ಅಬೌಟ್ ಹೆಲ್ತ್, ವರ್ಲ್ಡ್ ಹೆಲ್ತ್ ಡೇ, ರೈಟ್? ಸೊ ನಿಮ್ ಪ್ರಕಾರ ವಾಟ್ ಡು ಯು ಥಿಂಕ್ ದಿಸ್ ವರ್ಡ್ ಹೆಲ್ತ್ ಮೀನ್ಸ್? ಅದ್ರದ್ದು ಅರ್ಥ ಏನು ನಿಮ್ ಪ್ರಕಾರ? ಅದು ಒಂದ್ ಸ್ವಲ್ಪ ಹೇಳ್ಬೋದಾ? ಖಂಡಿತ. ನನ್ನ ಪ್ರಕಾರ ವರ್ಲ್ಡ್ ಹೆಲ್ತ್ ಅಂತಂದ್ರೆ ಮೇನ್ಲಿ ಫಸ್ಟ್ ಫಿಸಿಕಲ್ ಹೆಲ್ತ್ ಬಂದೇ ಬರುತ್ತೆ. ಅಂಡ್ ಪೀಸ್ಫುಲ್ ಆಗಿರುವಂತದ್ದು, ಮೈಂಡ್ ಪೀಸ್ಫುಲ್ ಆಗಿರೋದು. ಅಂಡ್ ಒನ್ ಮೋರ್ ಥಿಂಗ್, ಎಮೋಷನಲ್ ಸ್ಟೆಬಿಲಿಟಿ. ಈ ಮೂರು ಸೇರಿದ್ರೆ 100% ಹೆಲ್ತ್ ಅಂತ ಹೇಳ್ತೀನಿ. ಇಟ್ ಇಸ್ ಅಗೇನ್ ಅಕಾರ್ಡಿಂಗ್ ಟು ಮೀ, ಫಿಸಿಕಲ್ ಫಿಟ್ನೆಸ್ ಇಸ್ ವೆರಿ ವೆರಿ ಮಚ್ ರಿಕ್ವೈರ್ಡ್. ಬ್ಯೂಟಿಫುಲ್. ಸೊ ಬೇಸಿಕಲಿ ಸುಮಾರು ಜನ ಹೇಳ್ತಾರೆ, ಓ ನನಗೆ ಕಾಯಿಲೆ ಇಲ್ಲ ಅದಕ್ಕೆ ನಾನು ಫಿಟ್ ಆಗಿದ್ದೀನಿ. ಬಟ್ ನೀವು ಸ್ವಲ್ಪ ಬಹಳ ಡಿಫ್ರೆಂಟ್ ಆಗಿ ಹೇಳಿದೀರಾ. ಸೊ ಫಿಸಿಕಲಿನೂ ನಾವು ಫಿಟ್ ಆಗಿರ್ಬೇಕು, ಮೆಂಟಲಿನೂ ಫಿಟ್ ಆಗಿರ್ಬೇಕು, ಇಮೋಷನಲಿ ನೀವು ಹೇಳಿದ ಪ್ರಕಾರ. ಸೊ ಬ್ಯೂಟಿಫುಲ್, ವೆರಿ ಗುಡ್ ಡಿಸ್ಕ್ರಿಪ್ಷನ್. ನಾವು ಐ ಆಮ್ ಶೋರ್ ನೀವು ಮುದುಕರಲ್ಲಿ ಸುಮಾರು ಸಪ್ಲಿಮೆಂಟ್ಸ್ ಅಂತೂ ಯೂಸ್ ಮಾಡ್ತಾ ಇರ್ತೀರಾ, ರೈಟ್? ಸೊ ಅದರದ್ದು ವಿಷಯ, ನೀವು ಒಂದ್ ಸಪ್ಲಿಮೆಂಟ್, ನಿಮ್ಗೆ ಹೆಲ್ತ್ ಹೇಳಿದ ತಕ್ಷಣ ಅದರ ಒಂದ್ ಸಪ್ಲಿಮೆಂಟ್ ಏನಿದೆ ನಿಮ್ಮ ಮೈಂಡ್ ಅಲ್ಲಿ? ಯಾವ ಸಪ್ಲಿಮೆಂಟ್ ಬರುತ್ತೆ ಮ್ಯಾಮ್? ಮುದುಕೆ ಸಪ್ಲಿಮೆಂಟ್ ಅಂದಿದ ತಕ್ಷಣ ಐ ಲವ್ ಆಲ್, ಬಿಕಾಸ್ ಸಿನ್ಸ್ ದೇ ಲಾಂಚ್ಡ್ ಐ ಆಮ್ ಯೂಸಿಂಗ್ ಆಲ್. ಎಲ್ಲೆಲ್ಲಿ ನನಗೆ ಯಾವ್ದು ಬೇಕು ಅಂತ ಅನ್ಸುತ್ತೆ ಎಲ್ಲಾನು ಯೂಸ್ ಮಾಡಿದ್ದೀನಿ. ಸೊ ರೆಗ್ಯುಲರ್ ನನ್ನ ಲೈಫ್ ಸ್ಟೈಲ್ ಅಲ್ಲಿ ಸಪ್ಲಿಮೆಂಟ್ಸ್ ಇಸ್ ಆಡೆಡ್. ಓಕೆ, ನನ್ನ ಫುಡ್ ಲೈಫ್ ಸ್ಟೈಲ್ ಅಲ್ಲಿ. ಅಂಡ್ ಸ್ಪೆಷಲಿ ಒಂದ್ ಸ್ವಲ್ಪ ಮಿರಾಕಲ್ ರಿಸಲ್ಟ್, ಸಡನ್ ಆಗಿ ಚೇಂಜಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಅಶ್ವಗಂಧ. ಓ ವಾವ್, ಅಶ್ವಗಂಧ ಇಂದ. ಓಕೆ, ಸೊ ಯಾಕೆ ಸ್ಪೆಸಿಫಿಕಲಿ ಇದನ್ನ ಹೇಳ್ತೀರಾ ಅಶ್ವಗಂಧ? ಸ್ಪೆಸಿಫಿಕ್ ರೀಸನ್ ಏನು ಅಂತಂದ್ರೆ 2023 ಐ ಹ್ಯಾಡ್ ಟು ಟ್ರಾವೆಲ್ ಟು ಶ್ರೀಲಂಕಾದಲ್ಲಿ ಟ್ರಾವೆಲ್ ಮಾಡೋಂಗಿತ್ತು ನನ್ನ ಮಗನ ಜೊತೆಗೆ. ಸೊ ಕಂಪ್ಲೀಟ್ ಅಲ್ಲಿ 1 ಮಂತ್ ಸ್ಟೇ ಆಗೋ ಹಾಗಿತ್ತು. ಟೂರ್ನಮೆಂಟ್ ಇದ್ರಿಂದ ಫುಲ್ 1 ಮಂತ್ ಇದ್ದೆ ಅಲ್ಲಿ. ಕಂಟ್ರಿ ಚೇಂಜು, ಲ್ಯಾಂಗ್ವೇಜ್ ಚೇಂಜು, ಪ್ಲೇಸ್ ಚೇಂಜು, ಅಂಡ್ ಅಲ್ಲಿ ಎನ್ವಿರಾನ್ಮೆಂಟ್ ಎವ್ರಿಥಿಂಗ್ ವಾಸ್ ಚೇಂಜ್ಡ್. ಅಲ್ಲಿ ಹೋಗಿದ ತಕ್ಷಣ ಸಿಕ್ಕಾಪಟ್ಟೆ ಚೇಂಜಸ್ ಆಗೋಯ್ತು. ನಾನೇನೋ ಬುಕ್ ಮಾಡಿದ್ವಿ, ಹೋಟೆಲ್ ಕ್ಯಾನ್ಸಲ್ ಆಯ್ತು, ಲಾಟ್ ಆಫ್ ಸ್ಟ್ರೆಸ್ ಸ್ಟಾರ್ಟೆಡ್. ಸ್ಟ್ರೆಸ್, ಆಂಗ್ಸೈಟಿ, ಈ ತರ ತುಂಬಾ ಅನಿಸ್ತಿತ್ತು. ಬ್ಯಾಕ್ ಟು ಬ್ಯಾಕ್ ತುಂಬಾ ಆಕ್ಟಿವಿಟೀಸ್ ಎಲ್ಲ ನಾನು ಒಬ್ಳೆ ಹ್ಯಾಂಡಲ್ ಮಾಡ್ಬೇಕು, ನೋ ಸಪೋರ್ಟ್. ಅಲ್ಲಿ ಓಲಾ ಬೇರೆ, ಈ ತರ ಎಲ್ಲ ಎಷ್ಟೊಂದು ಆಕ್ಟಿವಿಟೀಸ್ ಇತ್ತು. ದಟ್ ಇಸ್ ದ ಟೈಮ್ ಐ ಸ್ಟಾರ್ಟೆಡ್ ಟೇಕಿಂಗ್ ಅಶ್ವಗಂಧ. ಮಲಗಬೇಕಾದ್ರೆ ಎಲ್ಲ ಕ್ಯಾರಿ ಆಗೋಕ್ ಸ್ಟಾರ್ಟ್ ಆಯ್ತು. ನಾಳೆ ಹಿಂಗೆ ಇದೆ, ಹೇಗೆ ಡೇ ಅಲ್ಲಿ ಏನೇನ್ ನಡೀತೋ ಎಲ್ಲ ಕ್ಯಾರಿ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಓಕೆ ಫೈನ್, ಲೆಟ್ ಮಿ ಟೇಕ್ ಅಶ್ವಗಂಧ ಅಂತ ತಗೊಂಡಾಗ ಐ ಗಾಟ್ ಬ್ಯೂಟಿಫುಲ್ ಸ್ಲೀಪ್. ತುಂಬಾ ಚೆನ್ನಾಗಿ ನಿದ್ದೆ ಬಂತು. ಸೊ ದಟ್ ವಾಸ್ ಮೈ ಡಿಫರೆನ್ಸ್ ನಾನು ಅಶ್ವಗಂಧಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ. ಓ ಲವ್ಲಿ. ಸೊ ಬೇಸಿಕಲಿ ಎನರ್ಜಿ ಲೆವೆಲ್ ವೈಸ್ ಅಂಡ್ ಆಲ್ ಆಲ್ಸೋ ನಿಮ್ಗೆ ಅದು ಬಹಳ ಚೆನ್ನಾಗಿ ಡಿಫ್ರೆನ್ಸ್ ಬಂದಿದೆ. ಅಂಡ್ ಆಬ್ವಿಯಸ್ಲಿ ನೀವು ಹೇಳಿದ ಪ್ರಕಾರ ಐ ಥಿಂಕ್ ಇಂಡಿಯಾದಲ್ಲಿ ಎಷ್ಟು ಈಸಿ ಇದೆ ಅಲ್ಲಷ್ಟು ಈಸಿ ಇಲ್ಲ. ಸೊ ಸ್ವಲ್ಪ ಅದು ಸ್ಟ್ರೆಸ್ ಮ್ಯಾನೇಜ್ದಾಗೂ ನಿಮ್ಗೆ ಇದು ಬಹಳ ಹೆಲ್ಪ್ ಆಯ್ತು. ಈವನ್ ಟು ಮೈ ಸನ್ ಆಲ್ಸೋ, ನನ್ನ ಜೊತೆಗೆ ಅವನು ಇದ್ದ. ಯೂಶಲಿ ಅದು ಮ್ಯಾಚ್ ಫಿಯರ್ ಬರುತ್ತೆ, ನಾಳೆ ಮ್ಯಾಚ್ ಇದೆ ಅಂತ, ಇವತ್ತು ಆಂಗ್ಸೈಟಿ ಸ್ಟಾರ್ಟ್ ಆಗುತ್ತೆ, ಹೇಗೆ ಆಡ್ತೀನೋ ಏನೋ ಅಂತ. ಎವ್ರಿ ಟೈಮ್ ಬಿಫೋರ್ ಹಿ ಸ್ಟಾರ್ಟ್ಸ್ ದ ಮ್ಯಾಚ್, ಮಾರ್ನಿಂಗ್ ತಿಂಡಿ ಆಗಿದ್ದೆ, ಒಂದು ಅಶ್ವಗಂಧ ಕೊಡ್ತಿದ್ದೆ. ಸೋ ಪೀಸ್ಫುಲ್, ಹಿ ವಾಸ್ ಸೋ ಕಾಮ್. ಆರಾಮಾಗಿ ಅದನ್ನ ಅವ್ನು ಏನ್ ಕಲ್ತಿದ್ದ ಅದನ್ನ ಡೆಲಿವರಿ ಮಾಡಕ್ ಈಸಿ ಆಗ್ತಿತ್ತು. ಇಟ್ ಹೆಲ್ಪ್ ಎ ಲಾಟ್. ವಾವ್, ವೆರಿ ನೈಸ್. ಸೊ ಸ್ಟ್ರೆಸ್ ಗೆ ಓವರ್ ಆಲ್ ಇವನ್ ಮೈಂಡ್ ನ ಕಾಮ್ ಇಡೋದಕ್ಕೆ ಅವೆಲ್ಲ ನಿಮ್ಗೆ ಬಹಳ ಹೆಲ್ಪ್ ಆಗಿದೆ. ಬ್ಯೂಟಿಫುಲ್. ಅಂಡ್ ಇವನ್ ನೀವು ಎನರ್ಜಿ ಲೆವೆಲ್ಸ್ ಕೂಡ ಹೇಳಿದ್ರಿ. ಸೊ ವೆರಿ ನೈಸ್. ಸೊ ಎಸ್ಪೆಷಲಿ ನಾನ್ ನಿಮ್ ತರ ಎಸ್ಪೆಷಲಿ ವಿಮೆನ್ ಎಲ್ಲ ನೋಡಿದ್ರೆ ಏನಾಗ್ತಾ ಇದೆ ಅಂದ್ರೆ, ಇನಿಷಿಯಲಿ ಎಲ್ಲ ಏನಿತ್ತು, ವಿಮೆನ್ ಯೂಸ್ ಟು ಆಲ್ವೇಸ್ ಬಿ ಅಟ್ ಹೋಮ್, ಅಂದ್ರೆ ಹೌಸ್ ವೈಫ್ ಅಷ್ಟೇ ನಾವು ಹೇಳ್ತಾ ಇದ್ವಿ. ಬಟ್ ಈಗ ಸ್ವಲ್ಪ ಅದು ಸಿಚುವೇಶನ್ ಚೇಂಜ್ ಆಗಿದೆ. ವಿಮೆನ್ ಕೂಡ ಸ್ವಲ್ಪ ವರ್ಕಿಂಗ್ ಅವೆಲ್ಲ ಇದು ಇದಾರೆ. ಅಂಡ್ ಒಂದಷ್ಟೇ ಅಲ್ಲ, ಮನೆದು ನೋಡ್ಬೇಕು, ಇಲ್ಲೂ ನೋಡ್ಬೇಕು, 2-3 ಕಡೆ ಆ ತರ ನೋಡ್ಬೇಕು. ಸೊ ಐ ಆಮ್ ಶ್ಯೂರ್ ದಟ್ ಅಶ್ವಗಂಧ ಎನರ್ಜಿ ಲೆವೆಲ್ಸ್ ಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಬಟ್ ಒನ್ ಮೋರ್ ಥಿಂಗ್ ನಾನು ನಿಮಗೆ ಕೇಳ್ಬೇಕಾಗಿರೋದು, ವಾಟ್ ಇಸ್ ದಟ್ ಒನ್ ಮೆಸೇಜ್, ಅಥವಾ ಇದಂತೂ ನೀವು ವಿಮೆನ್ ಗೆ ಪ್ರಮೋಟ್ ಮಾಡ್ಲೇಬೇಕಿದ್ದು, ಅವ್ರು ತಗೊಳ್ಳೇಬೇಕು ಅಂತ ನೀವು ಯಾವ ಸಪ್ಲಿಮೆಂಟ್ ಹೇಳ್ತೀರಾ? Yes, definitely women health is very important, because if I am healthy, I can take care of my family very well. If I'm not well, very difficult to take care of my family. So very important women health. So ಅದ್ರಲ್ಲಿ ಯೂಶಲಿ ನಾನು ರೆಗ್ಯುಲರ್ ಆಗಿ ಫಾಲೋ ಮಾಡೋದು, ಅಂಡ್ ಐ ರೆಕಮೆಂಡ್ ನಾರ್ಮಲಿ ಇವಾಗಿಂದಾನೇ ಅರ್ಲಿ 30s, 30-35 ಈ ಟೈಮ್ ಇಂದಾನೆ ಎಲ್ಲಾನು ಫೋಕಸ್ ಮಾಡ್ಕೊಂಡು ಬಂದ್ರೆ, ವೆನ್ ದೇ ಕಮ್ ಟು ಮೆನೋಪಾಸ್ ಸ್ಟೇಜ್, ಆ ಟೈಮ್ ನಲ್ಲಿ ಅಲ್ಲಿ ಏನೇನೆಲ್ಲ ಚಾಲೆಂಜಸ್ ಬರುತ್ತೆ ಅದನ್ನ ಈಸಿಯಾಗಿ ಹ್ಯಾಂಡಲ್ ಮಾಡಕ್ ಈಸಿ ಆಗುತ್ತೆ. So you will not be suffering too much. Basically I recommend calcium, vitamin D, very much important. ಇವತ್ತು ವಿಟಮಿನ್ ಡಿ ತುಂಬಾನೇ ಚಾಲೆಂಜ್ ಆಗ್ತಾ ಇರುವಂತದ್ದು. ಅಂಡ್ ಐರನ್ ಅಂಡ್ ಫೋಲಿಕ್ ಆಸಿಡ್, ಅದು ವೆರಿ ಇಂಪಾರ್ಟೆಂಟ್. ಐ ರೆಕಮೆಂಡ್ ಬಿ ಕಾಂಪ್ಲೆಕ್ಸ್. ಅಂಡ್ ಪ್ರೋಟೀನ್ ಪೌಡರ್ ಇಸ್ ಕಾಮನ್, ಅದಂತೂ ಕಂಪಲ್ಸರಿ ಇರ್ಲೇಬೇಕು. ಪ್ರೋಟೀನ್ ಲಾಸ್ ಆಗ್ತಾನೆ ಇರುತ್ತೆ, ವಿ ಹ್ಯಾವ್ ಟು ಟೇಕ್ ಪ್ರೋಟೀನ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಸ್ಪಿರುಲಿನಾ. ಮೇನ್ ಪ್ರಾಡಕ್ಟ್ ದಟ್ ಐ ರೆಕಮೆಂಡ್. Absolutely, I think beautiful. So ಒಂದು ನೀವು ಹೇಳಿದ್ರಿ ಮೆನೋಪಾಸ್. ಸೊ ವೈ ಸ್ಪಿರುಲಿನಾ ಹೇಗ್ ಹೆಲ್ಪ್ ಆಗುತ್ತೆ ನಮಗೆ? ವೈ ಶುಡ್ ವಿಮೆನ್ ಟೇಕ್ ಸ್ಪಿರುಲಿನಾ? ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಎಷ್ಟೊಂದು ರೀತಿಲಿ ಆಗ್ತಿರುತ್ತೆ. ಫುಡ್ ಡಿಫಿಷಿಯನ್ಸಿ ಇಸ್ ವೆರಿ ಕಾಮನ್. ಇವತ್ತಿನ ಇದರಲ್ಲಿ ಡಿಫಿಷಿಯನ್ಸಿ ಅನ್ನೋದು ಆಗ್ತಾನೆ ಇರುತ್ತೆ. ಅದು ಒನ್ ಆಫ್ ದ ರೀಸನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದಕ್ಕೆ. ಅಂಡ್ ಅಗೇನ್ ಎಮೋಷನಲ್ ಕ್ವೋಷೆಂಟ್, ಅದಂತೂ ಬಹಳನೇ ಬೇರೆ ಆಗ್ತಾ ಇರುವಂತದ್ದು. ಸ್ಪಿರುಲಿನಾ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಇಟ್ ಹ್ಯಾಸ್ ಅ ಪ್ರೋಟೀನ್, ಕ್ಯಾಲ್ಸಿಯಂ, ಎಲ್ಲ ಮಲ್ಟಿ ಫಂಕ್ಷನಿಂಗ್ ಮಾಡುತ್ತೆ. ಅಂಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನ ಕೂಡ ಅದು
ಬ್ಯಾಲೆನ್ಸ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ರೈಟ್. ಸೊ ಓವರ್ ಆಲ್ ಐ ಥಿಂಕ್ ಯೂಟ್ರಸ್ ಹೆಲ್ತ್ಗೂ ಕೂಡ ಬಹಳ ಇದಾಗುತ್ತೆ. ಅಂಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಐ ಥಿಂಕ್ ಐ ಆಮ್ ಶೂರ್ ಎಸ್ಪೆಷಲಿ 35 ಆದ ನಂತರ ಅಂತೂ ಇದು ಸಮಸ್ಯೆ ಬಂದೇ ಬರುತ್ತೆ. ಇನ್ಫ್ಯಾಕ್ಟ್ ನೀವು ಹೇಳಿದ್ರೆ ನಾನ್ ಕೇಳ್ತಾ ಇರೋದು, ನಮಗ್ ಕಾಲ್ಸ್ ಬರ್ತಾ ಇರುತ್ತೆ, ಏನದು ಪ್ರೀ ಮೆನೋಪಾಸ್ ಅಂತಾನೆ ಸ್ಟಾರ್ಟ್ ಆಗುತ್ತೆ, Correct, ಮೆನೋಪಾಸ್ ಅಲ್ಲ correct. ಪ್ರೀ ಮೆನೋಪಾಸ್ ಅಂತ. ಸೊ ಅದಕ್ಕೆ ಅಂತ ಈ ಚಾಲೆಂಜಸ್ ಅಂತ. ಬಟ್ ಡೆಫಿನೆಟ್ಲಿ ಇಫ್ ಯು ಆರ್ ಟೇಕಿಂಗ್ ಕೇರ್ ಆಫ್ ಆಲ್ ದೀಸ್ ಸಪ್ಲಿಮೆಂಟ್ಸ್, ನೀವು ನಿಮ್ ಲೈಫ್ ಸ್ಟೈಲ್ ಅಲ್ಲಿ ಆಡ್ ಮಾಡೋದ್ರಿಂದ ಡೆಫಿನೆಟ್ಲಿ ಅದನ್ನ ಈಸಿಯಾಗಿ ಓವರ್ಕಮ್ ಮಾಡಬಹುದು. ವೆರಿ ನೈಸ್, ವೆರಿ ಬ್ಯೂಟಿಫುಲ್. ಅಂಡ್ ವೈ ನೀವು ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ D3 ಯಾಕೆ ಇಷ್ಟು ಸ್ಪೆಸಿಫಿಕ್ ಆಗಿ ಹೇಳಿದ್ರಿ, ಎಸ್ಪೆಷಲಿ ವಿಮೆನ್ ಹೆಲ್ತ್ಗೆ? ಕ್ಯಾಲ್ಸಿಯಂ ಇಸ್ ಎವ್ರಿಥಿಂಗ್ ರೈಟ್. ಬೋನ್ ಹೆಲ್ತ್, ಸ್ಟ್ರೆಂತ್ ಇರಬೇಕು, ಸ್ಟ್ರಾಂಗ್ ಇರಬೇಕು, ಬಿದ್ರೆ ಏಟ್ ಆಗಬಾರ್ದು, ಮೂಳೆ ಮುರಿಬಾರ್ದು, ಈ ತರ ಎಲ್ಲಾ ರೀತಿಯಲ್ಲೂ ನೋಡಿದಾಗ ಕ್ಯಾಲ್ಸಿಯಂ ಇಸ್ ವೆರಿ ಮಚ್ ರಿಕ್ವೈರ್ಡ್. ಮಸಲ್ ಹೆಲ್ತ್ ಕೂಡ ಕ್ಯಾಲ್ಸಿಯಂ ಬೇಕೇ ಬೇಕಾಗುತ್ತೆ. ಬಾಡಿ ಪೇನ್ಸ್ ಬರ್ತಾ ಇರುತ್ತೆ, ಅದು ಗೊತ್ತೇ ಆಗಲ್ಲ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇಂದಾನೆ ಇದೆಲ್ಲ ಆಗ್ತಿದೆ ಅಂತ. ಸೊ ಕ್ಯಾಲ್ಸಿಯಂ ಇಸ್ ವೆರಿ ಮಚ್ ರಿಕ್ವೈರ್ಡ್, ಯಾಕಂದ್ರೆ ನಮಗೆ ಸಿಗೋದಿಲ್ಲ. ಸೊ ಆಫ್ಟರ್ ಇದು ನಮ್ಮ ಫುಡ್ ಅಲ್ಲಿ ಅಥವಾ ನಮ್ಮ ಒಂದು ಏಜ್ ಆದ್ಮೇಲೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಟೇಕ್ ಇಟ್ ಫ್ರಮ್ ಔಟ್ಸೈಡ್. ತಗೊಂಡಿಲ್ಲ ಅಂತಂದ್ರೆ ಬೋನ್ ಇಂದ ತಗೊಂಡ್ಬಿಡುತ್ತೆ ಅದು. ಬಾಡಿ ಏನ್ ಬೇಕೋ ಅದೆಲ್ಲ ಕಡೆ ಎಲ್ಲೇ ಸಿಗುತ್ತೆ ಎಲ್ಲಾ ಕಡೆಯಿಂದ ತಗೊಳುತ್ತೆ. ಸೊ ನಮ್ ಕ್ಯಾಲ್ಸಿಯಂ ಸ್ಪೆಷಲಿ ಏನು ಅಂತಂದ್ರೆ ಗ್ಯಾಸ್ಟ್ರಿಕ್ ಆಗಲ್ಲ, ಎಷ್ಟು ಗ್ಯಾಸ್ಟ್ರಿಕ್ ಆಗಲ್ಲ, ಏನೋ ಕ್ಯಾಲ್ಸಿಯಂ ತಗೊಂಡು ಏನೋ ತಗೊಂಡ್ಬಿಟ್ಟೆ ಅಂತ ಅನ್ಸಲ್ಲ. ಇಟ್ಸ್ ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್. ಅಬ್ಸಲ್ಯೂಟ್ಲಿ, ಅಬ್ಸಲ್ಯೂಟ್ಲಿ. ಸೊ ವೆರಿ ನೈಸ್ ಮ್ಯಾಮ್. ಐ ಥಿಂಕ್ ಓವರ್ ಆಲ್ ಹೇಳ್ಬೇಕಂತಂದ್ರೆ ವಿಮೆನ್ ಹೆಲ್ತ್ಗೆ ನೀವು ಲೈಕ್ 4-5 ಸಪ್ಲಿಮೆಂಟ್ಸ್ ನೀವು ಹೇಳಿದ್ರಿ, ಎಸ್ಪೆಷಲಿ ವಿತ್ ಚೇಂಜಿಂಗ್ ಲೈಫ್ ಸ್ಟೈಲ್ ಬಹಳ ಚೆನ್ನಾಗಿ ಕನೆಕ್ಟ್ ಮಾಡಿದ್ದೀರಾ. ಐ ಆಮ್ ಶೋರ್ ಆನ್ ದಿಸ್ ವರ್ಲ್ಡ್ ಹೆಲ್ತ್ ಡೇ ಹೋಪ್ಫುಲಿ ಇಫ್ ನಾಟ್ ಎವ್ರಿ ಒನ್ ವಿಮೆನ್ ಅಟ್ ಲೀಸ್ಟ್ ಇದನ್ನ ಸೀರಿಯಸ್ ಆಗಿ ತಗೊಂಡು ಅವ್ರ ಹೆಲ್ತ್ ನ ಸೀರಿಯಸ್ ಆಗಿ ಡೆಫಿನೆಟ್ ಆಗಿ ತಗೊಳ್ತಾರೆ. ಸೊ ಬಿಫೋರ್ ವಿ ಕ್ಲೋಸ್ ದಿಸ್ ಮ್ಯಾಮ್, ಒನ್ ಲಾಸ್ಟ್ ಕ್ಲೋಸಿಂಗ್ ನೋಟ್ ಅಲ್ಲಿ ನೀವೇನಾದ್ರೂ ಹೇಳ್ಬೇಕು ಅಂತಂದ್ರೆ, ಎಸ್ಪೆಷಲಿ ಮೋದಿ ಕೇರ್ಗೆ ಅಥವಾ ಇನ್ ಜನರಲ್ ವಿಮೆನ್ ಗೆ ನೀವೇನಾದ್ರೂ ಹೇಳ್ಬೇಕಂತಂದ್ರೆ? ಇನ್ ಜನರಲ್ ವುಮೆನ್ ಹೇಳ್ಬೇಕು ಅಂತಾನೆ, ಆಲ್ವೇಸ್ ಹ್ಯಾವ್ ಸಮ್ ಡ್ರೀಮ್, ಹ್ಯಾವ್ ಅ ಗೋಲ್. ಓಕೆ, ಯು ಬ್ಯಾಲೆನ್ಸ್ ಯುವರ್ ಫ್ಯಾಮಿಲಿ ಬ್ಯಾಲೆನ್ಸ್ ಮಾಡಿ, ಒಂದು ಗೋಲ್ ಇಟ್ಕೊಳ್ಳಿ, ನಿಮಗೆ ಅಂತ ಅದು ವರ್ಕ್ ಮಾಡಿ. ಅಂಡ್ ಸ್ಪೆಷಲಿ ಬೆಸ್ಟ್ ಚಾಯ್ಸ್ ಇಸ್ ಮೋದಿ ಕೇರ್. ಓಕೆ, ಬಿಕಾಸ್ ಯು ಗೆಟ್ ಅ ವೆರಿ ಗುಡ್ ವೈಬ್ಸ್, ಒಳ್ಳೆ ಎನರ್ಜಿ ಇರ್ತಾರೆ, ಒಳ್ಳೆ ಜನ ಇರ್ತಾರೆ, ಪಾಸಿಟಿವ್ ಆಗಿ ಮಾತಾಡೋಂತ ಸರ್ಕಲ್ ಸಿಗುತ್ತೆ, ಒಬ್ಬರನ್ನೊಬ್ಬನ ಸಪೋರ್ಟ್ ಮಾಡ್ತಾರೆ. ದಿಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ಇವತ್ತಿನ ಸಿಚುವೇಶನ್ ಅಲ್ಲಿ ಮೇಜರ್ ಮಿಸ್ಸಿಂಗ್ ಪಾರ್ಟ್ ಇದು. ಯು ನೀಡ್ ಟು ಹ್ಯಾವ್ ಅ ಗುಡ್ ಪೀಪಲ್, ನಿಮ್ಮ ಸರೌಂಡಿಂಗ್ಸ್ ಚೆನ್ನಾಗಿರಬೇಕು. ಸೊ ಗೋಲ್ ಇಟ್ಕೊಂಡು ಯು ಟೇಕ್ ಮೋದಿ ಕೇರ್ ಒಳಗಡೆ ಬರೋದ್ರಿಂದ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಅ ಲಾಟ್ ಫಾರ್ ಯುವರ್ ಹೆಲ್ತ್ ಆಲ್ಸೋ. Absolutely. Thank you so much, ma'am.